ಹರೇ ರಾಮ. ಕರುಣ ರಸದ ಕೋಟಿ ವರಿವ ಕಟಾಕ್ಷದ ಪರತತ್ವ ವರೂಪ ಬಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸದಿ. ಆ ಸದ್ಗುರುವಿರಲಿ ಎಲ್ಲರ ಮಾನಸದಿ. ದಶೇಂದ್ರಿಯಾನನಂ ಘೋರಂ ಯನ್ಮನೋರಜನೀಚರಂ ವಿವೇಕ ಶರಜಾಲೇನ ಶಮಂ ನಯತಿ ಯೋಗಿನ ಆತ್ಮಾರಾಮೋ ವಿರಾಜತೆ. ಮೊದಲಾಗಿ ಹೃದಯ ಗುಹೆಯ ಅಂಧಕಾರವನ್ನು ಕಳೆಯುವ ಆ ಗುರುವೆಂಬ ಪರಂಜ್ಯೋತಿಗೆ ಅನಂತ 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 ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಗುರುವಿನ ಕೃಪೆ ನಮ್ಮ ಮೇಲೆ, ನಿಮ್ಮ ಮೇಲೆ, ನಮ್ಮೆಲ್ಲರ ಮೇಲೆ ಇರಲಿ ಎಂಬುದಾಗಿ ಹಾರೈಸಿ, ಯೋಗ ಪಟ್ಟಾಭಿಷೇಕದ ಒಂದು ಪರ್ವ ಸಮಯದಲ್ಲಿ ಆಶೀರ್ವಚನದ ಕೆಲವಾರು ಮಾತುಗಳನ್ನು ಆಡಬಯಸ್ತೇವೆ. ತಾನೊಂದು ಬಗೆದರೆ ದೈವ ಬೇರೊಂದು ಬಗೆದೀತು ಎಂದಂತೆ ಇಂದು ಲೆಕ್ಕಾಚಾರದಂತೆ ನಾವು ಸಾಗರದಲ್ಲಿರಬೇಕಾಗಿತ್ತು. ಈ ಕಾರ್ಯಕ್ರಮದ ಆಚರಣೆ ಸಾಗರದಲ್ಲಿ ಆಗಬೇಕಾಗಿತ್ತು. ಆದರೆ ರಾಮನ ಇಚ್ಛೆ ಬೇರೆ ಇತ್ತು. ನಮ್ಮ ಸತ್ಯನಾರಾಯಣ ಶರ್ಮನಿಗೆ ಅವರ ಮನೆಯಲ್ಲಿಯೇ ಈ ಸೇವೆಯನ್ನು ಮಾಡುವಂಥ ಸಂದರ್ಭ, ಅವರ ಹೃದಯದಲ್ಲಿದ್ದ ವಿಷಯ ಅದು. ಮನೆಯಲ್ಲೇ ಮಾಡುವಂಥ ಅವಕಾಶ ಯೋಗ ಇತ್ತು. ಪರಿಣಾಮವಾಗಿ ಏನೋ ಒಂದು ಸಂದರ್ಭ ಒದಗಿ ಬಂದು, ತಪ್ಪಿಸಲಾದ ಸಂದರ್ಭ ಒದಗಿ ಬಂದು ನಾವು ಇಲ್ಲಿಗೆ ಬಂದು ಈ ಆಚರಣೆಯನ್ನು ಇಲ್ಲಿ ಮಾಡುವಂತೆ ಆಯಿತು. ನಿನ್ನೆ ಸುವರ್ಣಗದ್ದೆ ಮಂಜಣ್ಣ ಇದನ್ನು ಆಚರಣೆ ಮಾಡುವ ಪ್ರಸ್ತಾಪ ಮಾಡಿದಾಗ ನಾವು ಯಾಕೆ ಏನು ಅಗತ್ಯ ಇಲ್ವಲ್ಲ ಎಂಬುದಾಗಿ ಹೇಳಿದ್ವು. ಕಾರಣ ಇಷ್ಟೇ, ಇದೇನು ವೈಭವದ ದಿನ ಅಂತ ಅಲ್ಲ, ಅಂದರೆ ಬಾಹ್ಯ ವೈಭವದ ದಿನ ಅಂತ ಅಲ್ಲ. ವೈಭವ ಹೋದು ಆದರೆ ಬಾಹ್ಯ ವೈಭವದ ದಿನ ಅಂತ ಅಲ್ಲ. ಈಗ ಸುಮ್ಮನೆ ಪಟ್ಟಾಭಿಷೇಕ ಅಂದರೆ ಅದು ವೈಭವವೇ. ಆದರೆ ಯೋಗ ಪಟ್ಟಾಭಿಷೇಕ ಅಂತ ಹಿಂದೆ ಯೋಗ ಶಬ್ದ ಸೇರಿದ ಕೂಡಲೇ ಅದು ಒಳ ವೈಭವ ಆಯಿತು ಹೊರತು ಹೊರಗಿನ ವೈಭವ ಆಗಲಿಲ್ಲ. ದೇಶಕ್ಕೊಬ್ಬ ರಾಜ ಇದ್ದಂತೆ ದೇಹಕ್ಕೂ ಒಬ್ಬ ರಾಜ ಇದ್ದಾನೆ. ಅವನಿಗೆ ಆತ್ಮ ಅಂತ ಹೆಸರು. ಹಾಗೆ ದೇಶದಲ್ಲಿ ಒಂದು ಸಿಂಹಾಸನ ಇರುವ ಹಾಗೆ ನಮ್ಮ ಒಳಗೂ ಕೂಡ ಒಂದು ಸಿಂಹಾಸನ ಇದೆ. ನಮ್ಮ ಹೃದಯದಲ್ಲಿ ಒಂದು ಸಿಂಹಾಸನ ಇದೆ. ಅಲ್ಲಿ ಅವನು ಶೋಭಿಸುವಂಥದ್ದು, ಬೆಳಗುವಂಥದ್ದು. ಅಲ್ಲಿ ಈ ದೇಶದ ಸಿಂಹಾಸನದಲ್ಲಿ ಅಲ್ಲಿ ಆ ಸಿಂಹಾಸನ ಏರಬೇಕಾದ್ರೆ ಅಥವಾ ಏರಿದ ಮೇಲೆ ಶತ್ರುಗಳನ್ನು ಗೆಲ್ಲಬೇಕಾಗ್ತದೆ. ಶತ್ರುಗಳ ಎದೆಮೆಟ್ಟಿ ಅವನ ಸಿಂಹಾಸನವನ್ನು ಏರಿ ರಾಜ್ಯವನ್ನು ಆಳಬೇಕಾಗ್ತದೆ. ಹಾಗೆ ಇಲ್ಲಿ ಕೂಡ ಶತ್ರುಗಳನ್ನು ಗೆಲ್ಲಬೇಕಾಗ್ತದೆ. ಇದು ಅಂತಃಶತ್ರುಗಳು, ಅದು ಬಾಹ್ಯ ಶತ್ರುಗಳು, ಇದು ಅಂತಃಶತ್ರುಗಳು. ಈ ಬಾಹ್ಯ ಶತ್ರುಗಳು ಎನ್ನುವುದು ಅಂತಃಶತ್ರುಗಳಲ್ಲೇ ಹುಟ್ಟಿಕೊಳ್ಳುವಂಥದ್ದು. ಉದಾಹರಣೆಗೆ ರಾಮನಿಗೆ ಶತ್ರುವಾದ, ಅಥವಾ ರಾವಣನಿಗೆ ರಾಮಶತ್ರುವ ಅಂದರೆ ಅಲ್ಲ, ಕಾಮಶತ್ರು. ನಿಜವಾದ ಶತ್ರು ಕಾಮದ ಕಾರಣದಿಂದಲಾಗಿ ರಾಮಶತ್ರುವಾಗಿರುವಂಥದ್ದು. ಕಾಮ ಅಲ್ಲದೆ ಇದ್ದರೆ ರಾಮಶತ್ರು ಆಗ್ತಿರ್ಲಿಲ್ಲ ರಾವಣನಿಗೆ. ಹಾಗಾಗಿ ಈ ಒಳಗಿನ ಶತ್ರುಗಳಿವೆಯಲ್ಲ, ನಮ್ಮೊಳಗಿನ ಕಾಮ, ನಮ್ಮೊಳಗಿನ ಕ್ರೋಧ, ಅಥವಾ ನಮ್ಮ ಮಾತ್ಸರ್ಯ, ಮದ, ಇಂಥದ್ದು ಹೊರಗೂ ಶತ್ರುಗಳಿಂದ ನಿರ್ಮಾಣ ಮಾಡುವಂಥದ್ದು. ಈ ಶತ್ರುತ್ವ ಅಂತ ಬರಬೇಕಾದ್ರೆ ಇದು ಯಾವುದಾದ್ರೂ ಬೇಕು. ಅದರಲ್ಲಿ ಈ ಕಾಮಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳಲ್ಲಿ ಯಾವುದಾದ್ರೂ ಒಂದು ಇಲ್ಲದೇ ಇದ್ದರೆ ಶತ್ರುತ್ವ ಅನ್ನೋದು ಹುಟ್ಕೊಳ್ಳೋದೇ ಇಲ್ಲ ಅಂತ. ಹಾಗಾಗಿ ಆ ಶತ್ರುಗಳನ್ನು ಗೆಲ್ಲುವುದಕ್ಕಿಂತಲೂ
ಬಲು ಕಠಿಣ ಈ ಶತ್ರುಗಳನ್ನು ಗೆಲ್ಲುವಂಥದ್ದು. ನಮ್ಮೊಳಗಿನ ಕಾಮವನ್ನು ಗೆಲ್ಲುವಂಥದ್ದು, ಕ್ರೋಧವನ್ನು ಗೆಲ್ಲುವಂಥದ್ದು ಅದು ಸುಲಭ ಸಾಧ್ಯವೇ ಅಲ್ಲ. ನಾವು ಬ್ರಹ್ಮರ್ಷಿ ವಿಶ್ವಾಮಿತ್ರರ ಕಥೆ ಕೇಳ್ತೇವೆ. ಎಷ್ಟು ಕಷ್ಟಪಟ್ಟಿದ್ದವರು ಈ ಶತ್ರುಗಳನ್ನ ಗೆಲ್ಲುವಾಗ, ಎಷ್ಟು ಕಷ್ಟಪಟ್ಟಿದ್ದು. ಅಂಥ ಒಂದು ಘೋರ ತಪಸ್ಸನ್ನು ಮಾಡಿದ ಬಳಿಕವೂ ಬ್ರಹ್ಮದೇವರು ವಿಶ್ವಾಮಿತ್ರರಿಗೆ ಹೇಳೋದು, ನತಾವತ್ತುಂ ಜಿತೇಂದ್ರಿಯ, ನೀ ಇನ್ನೂ ಜಿತೇಂದ್ರಿಯ ಅಲ್ಲ, ನೀ ಇನ್ನೂ ಇಂದ್ರಿಯಗಳನ್ನು ಗೆದ್ದಾಗಲಿಲ್ಲ, ಹಾಗಾಗಿ ನೀ ಇನ್ನೂ ಬ್ರಹ್ಮರ್ಷಿ ಅಂತ ಅನ್ಸ್ಕೊಳ್ಳೋದಕ್ಕೆ ಯೋಗ್ಯತೆ ಬಂದಿಲ್ಲ ಎಂತಲೇ ಹೇಳ್ತಾ ಬಂದಿದ್ದು ಅಂತ. ಹಾಗಾಗಿ ಅದು ಕಠಿಣ. ಶತ್ರುಗಳನ್ನ ಗೆಲ್ಲುವಂಥದ್ದು ಅಲ್ಲಿಯೂ ಇದೆ, ಇಲ್ಲಿಯೂ ಇದೆ, ಎರಡೂ ಕಡೆ ಇದೆ. ಅಲ್ಲಿಯೂ ಸಿಂಹಾಸನವನ್ನು ಏರ್ತಾನೆ ಹೊರಗಿನಿಂದದು, ಇಲ್ಲಿಯೂ ಸಿಂಹಾಸನವನ್ನು ಒಳಗಿನಿಂದಲೇ ಏರ್ತಾನೆ, ಏರಬೇಕು ಅಂತ. ಅಂತರಂಗದಲ್ಲಿಯೇ ಅವನು ಅಷ್ಟೆತ್ತರಕ್ಕೆ ಹೋಗಿ ಸಿಂಹಾಸನ ಏರ್ಬೇಕಾಗ್ತದೆ. ಆ ಸಿಂಹಾಸನ ಏರ್ಬೇಕಾದ್ರೆ ಅದೇನು ಹತ್ತಿರದಲ್ಲಿಲ್ಲ, ಅದು ಎತ್ತರದಲ್ಲಿದೆ ಅಂತ. ಹೇಳೋದಕ್ಕೆ ಹತ್ತಿರವೇ, ಹೃದಯ ಸಿಂಹಾಸನ ಅಂದರೆ ತುಂಬ ಹತ್ತಿರ ಇದೆ ಹೇಳುವಾಗ. ಆದರೆ ಆ ಹೃದಯ ಸಿಂಹಾಸನ ಅದು ಹತ್ತಿರವೂ ಹೌದು, ದೂರವೂ ಹೌದು ಅಂತ. ಎಷ್ಟು ಹತ್ತಿರವೋ ಅಷ್ಟೇ ದೂರ, ಎಷ್ಟು ದೂರವೋ ಅಷ್ಟೇ ಹತ್ತಿರ. ಹಾಗೆ ಅಂತರಂಗದಲ್ಲಿ ಯೋಗ ಮಾರ್ಗದಲ್ಲಿ ಸಾಗಿ ಬಹಳ ಎತ್ತರವನ್ನೇರಿ ಅಲ್ಲಿ ಒಂದು ಸಿಂಹಾಸನವನ್ನು ಅಧಿರೋಹಿಸಿ ಪಟ್ಟಾಭಿಷೇಕ ಅಲ್ಲಿ ನಡೆಯುವಂಥದ್ದು ಅಂತ ಸ್ವರಾಟ್ ಭವತಿ ಎನ್ನುವಂತೆ ಒಂದು ಸ್ವರಾಟ್ ಆಗ್ತಾನೆ. ಸಮ್ರಾಟ್ ಅನ್ನೋ ಶಬ್ದ ಹೊರಗಡೆ ಬಳಕೆ ಇದೆಯಲ್ವಾ, ಹಾಗೆ ಇದು ಸ್ವರಾಟ್. ಇದು ಸ್ವರಾಟ್ ಅಂದರೆ ತಾನೇ ತಾನಾಗಿ ಬೆಳಗುವವನು. ಈಗ ಒಬ್ಬ ರಾಜ ಬೆಳಗಬೇಕಾದ್ರೆ, ಬಾಹ್ಯವಾಗಿ ಒಬ್ಬ ರಾಜ ಬೆಳಗಬೇಕಾಗಿದ್ರೆ ಅವನು ತನ್ನಷ್ಟಕ್ಕೆ ಬೆಳಗೋದಿಲ್ಲ. ಮತ್ತೆ ಅವನು ಅಂಥ ವಸ್ತ್ರಗಳನ್ನು ತೊಟ್ಟಿರ್ತಾನೆ, ಆಭರಣಗಳನ್ನ ಧರಿಸಿರ್ತಾನೆ, ಕಂದೀಲುಗಳನ್ನು ಹಿಡಿದಿರ್ತಾರೆ, ಅವನಿಗೆ ಸುತ್ತ ವಾತಾವರಣ ಹಾಗೆ ನಿರ್ಮಾಣ ಮಾಡಿರ್ತಾರೆ, ಹೀಗೆ ಶೋಭೆ ಅವನಿಗೆ. ಆದರೆ ಇದು ಹಾಗಲ್ಲ ಅಂತ. ಅದು ಯಾವುದು ಬೇಡ, ಹೊರಗಿನ ಯಾವ ಸಂಗತಿಗಳು ಇಲ್ಲದೆ ತಾನೇ ತಾನಾಗಿ ಬೆಳಗುವಂಥದ್ದು ಸ್ವರಾಟ್ ಭವತಿ ಅಂಥದ್ದು. ಹಾಗೆ ಒಂದು ಹೋಲಿಕೆ ಅಂತ, ದೇಹ ಮತ್ತು ದೇಶ ಅಂತ. ಇಲ್ಲಿಯೂ ಕೂಡ ಅಲ್ಲಿ ಹೇಗೆ ಒಂದು ಮಂತ್ರಿ ಅಂತಿದೆ ರಾಜ್ಯ ಅಂದರೆ, ಇಲ್ಲಿ ಮನಸ್ಸೇ ಮಂತ್ರಿ. ಇಲ್ಲಿ ಅಲ್ಲಿಯೂ ಪ್ರಕೃತಿ ಅಂತ ಪ್ರಜೆಗಳು ಇದೆಲ್ಲ ಬರ್ತಾರೆ. ಇಲ್ಲಿಯೂ ಕೂಡ ಇಂದ್ರಿಯಗಳಿರ್ಬೋದು, ಪ್ರಾಣಶಕ್ತಿಗಳಿರ್ಬೋದು, ಅದೆಲ್ಲ ಪ್ರಜೆಗಳೇ ಅಂತ. ಅಷ್ಟೇ ವ್ಯಾಪ್ತಿ, ಹೆಚ್ಚಿನ ವ್ಯಾಪ್ತಿ ಇಲ್ಲಿದೆ ಅಂತ. ಈ ದೇಶಕ್ಕೆ ಎಷ್ಟು ವ್ಯಾಪ್ತಿ ಇದೆಯೋ ಅದಕ್ಕಿಂತ ತುಂಬ ದೊಡ್ಡ ವ್ಯಾಪ್ತಿ ದೇಹಕ್ಕೆ. ನಮ್ಮೊಳಗೆ ದೇಶದೊಳಗೆ ಎಲ್ಲ ಲೋಕಗಳು ಏನಿಲ್ಲ, ಅದು ದೇಹದೊಳಗೆ ಚತುರ್ದಶ ಭುವನಗಳು ಇದ್ದಾವೆ ಅಂತ, ಸಮಸ್ತ ಲೋಕಗಳು ಕೂಡ ಇದ್ದಾವೆ ಅಂತ. ಹಾಗಾಗಿ ದೊಡ್ಡ ವ್ಯಾಪ್ತಿ ದೇಹ ಎನ್ನುವಂಥದ್ದು. ಹಾಗಾಗಿ ಅಲ್ಲಿ ನಾವು ರಾಜರಾಗಬೇಕು, ನಮ್ಮನ್ನು ನಾವು ಆಳಬೇಕು ಅಂತ. ದೇಶವನ್ನು ಆಡುವುದಕ್ಕಿಂತಲೂ ಕಠಿಣ ನಮ್ಮನ್ನು ನಾವು ಆಡುವಂಥದ್ದು. ನಮ್ಮ ದೇಹ ನಮ್ಮ ಮಾತನ್ನು ಕೇಳಬೇಕು, ನಮ್ಮ ಮನಸ್ಸು ನಮ್ಮ ಮಾತನ್ನು ಕೇಳಬೇಕು, ನಮ್ಮ ಇಂದ್ರಿಯಗಳು ನಮ್ಮ ಮಾತನ್ನು ಕೇಳಬೇಕು. ಆ ದಂಡಿ ಅನ್ನುವಾಗ ದಂಡನೆ ಇದೆ ಅಲ್ಲಿ ಅಂತ. ಈಗ ತ್ರಿದಂಡಿ ಅಂತನ್ನುವಾಗ ಆ ಮೂರನ್ನು ಕೂಡ ದಂಡನೆ ಮಾಡ್ತಾನೆ ಅವನು ಅಂತ. ಮನಸ್ಸು, ಮಾತು ಮತ್ತು ಶರೀರ ಅಂತ, ಮನೋವಾಕ್ಕಾಯಗಳು ಮೂರನ್ನು ಕೂಡ ಅವನು ಸಂಯಮದಲ್ಲಿ ಇಟ್ಕೊಳ್ತಾನೆ. ಒಂದು ಕೋಲು ತಗೊಂಡು ಹೇಗೆ ಕುರಿಗಳನ್ನು ಕಾಯುವಂಥದ್ದು ಅಥವಾ ಹಸುಗಳನ್ನು ಕಾಯುವಂಥದ್ದು ನಾವು ನೋಡ್ತೇವೆ. ಒಂದು ಕೋಲು, ದಂಡ ಕೈಲಿರ್ತದೆ. ದಂಡದಕ್ಕೆ ಭಯಪಟ್ಟು ಕುದುರೆಯೋ ಅಥವಾ ಹಸುಗಳೋ, ಕುರಿಗಳೋ ಅಥವಾ ಬೇರೆ ಪ್ರಾಣಿಗಳೋ ಅಥವಾ ಮಕ್ಕಳೋ ಕೋಲಿಗೆ ಭಯಪಟ್ಟು ಕೂತ್ಕೊಳ್ತಾರೆ, ನಿಂತ್ಕೊಳ್ತಾರೆ ಅಂಥದ್ದನ್ನು ಕಾಣ್ತೇವೆ ನಾವು ಅಲ್ವಾ. ಹಾಗೆ ಆ ದಂಡ ಅಂತ, ಆ ದಂಡ ಅಂದರೆ ಏನು ಅಂದರೆ ಒಂದು ವ್ಯವಸ್ಥೆಗೊಳಿಸುವಂಥದ್ದು, ನಿಯಮಕ್ಕೊಳಪಡಿಸುವಂಥದ್ದು, ಹೇಳಿದಾಗ ಕೇಳಬೇಕು ಅದು. ಹಾಗೆ ಈ ಮೂರನ್ನೂ ಕೇಳಿಸುವವನು ತ್ರಿದಂಡಿ. ಏಕದಂಡಿ ಮನಸ್ಸು ಒಂದನ್ನು ಕೇಳಿಸ್ತಾನವನು ಸಾಕು ಅಂತ, ಅದರಲ್ಲೇ ಬಂತು ಅಂತ. ಈ ಮನಸ್ಸನ್ನು ಕೇಳಿಸಿದಾಗ ತಾನೇ ತಾನಾಗಿ ಮಾತು ಮನಸ್ಸಿನ ಅಧೀನ, ಹಾಗೆ ಇಂದ್ರಿಯಗಳು ಕೂಡ ಮನಸ್ಸಿನ ಅಧೀನವೇ, ಅದಕ್ಕಿಂತ ಹೊರತಲ್ಲ. ಅದು ಎಲ್ಲವೂ ನಿಯಂತ್ರಣಕ್ಕೆ ಬರ್ತದೆ ತಾನೇ ತಾನಾಗಿ. ಹಾಗಾಗಿ ತ್ರಿದಂಡಿ, ಏಕದಂಡಿ ಈ ಶಬ್ದಗಳು ಬಂದಿರುವಂಥದ್ದು. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಇದು ಕೂಡ ಒಂದು ರಾಜ್ಯವೇ. ಇಲ್ಲಿಯೂ ಸಿಂಹಾಸನ ಇದೆ, ಇಲ್ಲಿಯೂ ಏರುವಂಥದ್ದು, ಆಡುವಂಥದ್ದು ಇದೆ, ಇಲ್ಲಿಯೂ ಶತ್ರುಗಳಿದ್ದಾರೆ, ಇಲ್ಲಿಯೂ ಎಲ್ಲವೂ ಇದೆ, ಇಲ್ಲಿಯೂ ಕೂಡ ಒಂದು ಯುದ್ಧ ಇದೆ. ಸಾಧನೆಯ ಯುದ್ಧ ಅದು ಅಂತ. ಸಾಧನೆ ಅಂದರೆ ಸಮುದ್ರ ಮಥನ ಇದ್ದಂತೆ, ಅದೊಂದು ದೊಡ್ಡ ಯುದ್ಧವೇ ಹೋದದು ಅಂತ. ಯಾಕೆಂದರೆ ನಮ್ಮ ಒಳಗಿರ್ತಕ್ಕಂಥ ಶತ್ರುಗಳನ್ನ ಎದುರಿಸಿ ನಾವು ಗೆಲ್ಲಬೇಕಾಗ್ತದಲ್ವಾ. ಅಲ್ಲಿ ಬಹಳ ಕಷ್ಟದ ಕೆಲಸ ನೋಡಿ. ನಮ್ಮ ಮನಸ್ಸು ನಮ್ಮ ಮಾತನ್ನು ಕೇಳ್ತದೆ ಅಂದರೆ ಬಹಳ ಕಷ್ಟ. ಎಲ್ಲಿ ಹೋಗ್ತದೆ ಎಲ್ಲಿ ಬರ್ತದೆ ಅಂತಲೇ ಗೊತ್ತಾಗೋದಿಲ್ಲ. ಕ್ಷಣ ಮಾತ್ರದಲ್ಲಿ ತಪ್ಪಿಸಿಕೊಂಡು ಹೋಗಿಬಿಡ್ತದೆ ಅಂತ. ಅದು ಎಣ್ಣೆ ಹಚ್ಚಿಕೊಂಡಿದ್ರೆ ಮೈ ತುಂಬ
ಹೇಗೆ ಹಿಡ್ಕೊಂಡು ಜಾರ್ತದಲ್ವಾ, ಹಿಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಮನಸ್ಸು ಹಾಗೆ ಅಂತ, ಪೂರ್ತಿ ಎಣ್ಣೆ ಹಚ್ಚಿದಾಗಿದೆ ಮನಸ್ಸಿಗೆ ಅಂತ. ಸ್ನೇಹ ಅನ್ನೋ ಶಬ್ದ ಎಣ್ಣೆ ಅನ್ನೋ ಜಾಗದಲ್ಲಿ ಸಂಸ್ಕೃತ ಶಬ್ದ ಸ್ನೇಹ ಅಂತ ಇರುವಂಥದ್ದು. ಸ್ನೇಹ ಅಂತ ಇದೆಯಲ್ಲ, ಅದರಲ್ಲಿ ಎಣ್ಣೆ ಇದ್ದಾಗೆ ಅಂತದ್ದು. ನಿಮ್ಗೆ ಯಾಕೆ ಜೀವನ ಹಿಡಿತಕ್ಕೆ ಸಿಗ್ತಾ ಇಲ್ಲ ಅಂದರೆ, ಈಗ ಅಂಟು ಇದೆಯಲ್ಲ, ಅದ್ರ ಮೇಲೆ ಪ್ರೀತಿ, ಇದ್ರ ಮೇಲೆ ಪ್ರೀತಿ, ಇನ್ನೊಂದ್ರ ಮೇಲೆ ಪ್ರೀತಿ, ಅದು ಹಿಡಿತವೇ ಸಿಗದಿರೋ ಮಾಡ್ತದೆ, ಜಾರುವಂತೆ ಮಾಡ್ತದೆ. ಮನಸ್ಸು ಜಾರ್ತದೆ ನೋಡಿ ಅಂತ, ಮನಸ್ಸು ಜಾರೋದಂತ ಉಂಟಲ್ಲ ಅಂತ. ಎಲ್ಲಿ ಜಾರಿತೋ ಮನಸ್ಸು ಎಲ್ಲೇ ಮೀರಿತು ಅಂತ ಒಂದು ಭಾವಗೀತೆ ಒಂದು ಚಿಕ್ಕ ವಯಸ್ಸಲ್ಲಿ ಕೇಳಿದೆ ನೆನಪು. ಎಲ್ಲಿ ಜಾರಿತೋ ಎಲ್ಲೇ ಮೀರಿತೋ ಅಂತ, ಎಲ್ಲೇ ಮೀರಿ ಹೋಗ್ಬಿಡ್ತದೆ, ಎಲ್ಲೋ ಜಾರಿ ಬಿಡ್ತದೆ ಅದಂತ. ದಾಟಿ ಬಂತು ಬೇಲಿ ಸಾಲ ಅಂತ, ಯಾವುದೋ ನಾವು ಬೇಲಿ ಹಾಕಿಟ್ರೆ ಆ ಬೇಲಿ ದಾಟಿ ಇನ್ನೆಲ್ಲೋ ಹೋಗಿರ್ತದೆ ಅದಂತ. ಹಾಗಾಗಿ ಅಂತಹ ಮನಸ್ಸನ್ನು ನಿಯಂತ್ರಣದಲ್ಲಿ ತೆಗೆದುಕೊಂಡು ಆಗ ನಮ್ಮೊಳಗೆ ನಾವು ಪಟ್ಟಾಭಿಷೇಕಕ್ಕೆ ಪಟ್ಟಾಭಿಷೇಕ ಮಾಡ್ಕೊಳ್ಳುವಂಥದ್ದು ಇದೇ. ಈ ದೇಹದ ದೇಶದೊಳಗೆ ನಾವೇ ನಮ್ಮ ಮೇಲೆ ನಿಯಂತ್ರಣ ಸಾಧಿಸಿ ಒಂದು ಪಟ್ಟಾಭಿಷೇಕ ಮಾಡ್ಕೊಳ್ಬೇಕು ನೋಡಿ ಅಂತ. ಆಗ ಅದು ಯೋಗ ಪಟ್ಟಾಭಿಷೇಕ ಅಂತ ಅನ್ಸ್ಕೊಳ್ತದೆ. ಇದು ಲೌಕಿಕ ಪಟ್ಟಾಭಿಷೇಕವೂ ಕೂಡ ಇದರದ್ದೇ ಒಂದು ಹೊರರೂಪ, ಅದು ಇದರದ್ದೇ ಅನುಕೃತಿ, ಅದು ಬೇರೆ ಏನೂ ಅಲ್ಲ. ಇದನ್ನ ಹೊಂದಿಕೊಂಡೇ ಬಂದಿರುವಂಥದ್ದು. ಆದರೆ ಒಳಗೆ ನಾವು ಆಳಬೇಕು. ರಾಜನ ಮೈತುಂಬ ಚಿನ್ನ ಯಾಕಿದೆ ಅಂದರೆ, ಆ ಚಿನ್ನ ನಮ್ಮ ಧಾತುಗಳನ್ನು ಸೂಕ್ಷ್ಮಗೊಳಿಸಿ ಮನಸ್ಸನ್ನು ಗೆಲ್ಲೋದಕ್ಕೆ ಅಥವಾ ಇಂದ್ರಿಯಗಳನ್ನು ಹತೋಟಿ ತೊಗೊಳ್ಳೋದಕ್ಕೆ ಸಹಾಯ ಮಾಡುವ ಕಾರಣಕ್ಕೋಸ್ಕರವಾಗಿ ಮೈತುಂಬ ಚಿನ್ನ ಇರುವಂಥದ್ದು, ಇನ್ನೊಬ್ಬರಿಗೆ ತೋರಿಸೋ ಸಲುವಾಗಿರುವಂಥದ್ದಲ್ಲ ಎಂಬುದಾಗಿ ಬಲ್ಲವರ ಅಭಿಮತ ಇರುವಂಥದ್ದು. ಹಾಗಾಗಿ ಅಂತಹ ಯೋಗ ಪಟ್ಟಾಭಿಷೇಕಕ್ಕೆ ಅದಕ್ಕೆ ಬಾಹ್ಯ ವೈಭವ ಯಾಕೆ ಬೇಕು ಅಂತ ಸ್ವಲ್ಪ ಅಡ್ಡಿಯೇ ಹೋದು ಅಂತ, ಬಾಹ್ಯ ವೈಭವ ಅಂತ. ಯಾಕೆಂದರೆ ಈ ಹೊರಗಿನ ಥಳುಕು ಬೆಳಕು ಬೆಳಗು ಕಣ್ಣನ್ನು ಹೊರಗೆ ಸೆಳೀತದೆ. ಹಳೆ ಕಾಲದ ದೇವರ ಕೋಣೆಗಳನ್ನು ನೋಡಿ, ಅನೇಕ ಹಳೆ ಕಾಲದ ಮನೆಗಳನ್ನು ನೋಡಿ, ತುಂಬ ಗಾಳಿ ಬೆಳಕು ಇಲ್ಲ ಅಲ್ಲಿ. ಹಳೆ ಕಾಲದ ಬಾಗಿಲುಗಳು ಚಿಕ್ಕವು, ಕಿಟಕಿಗಳು ಚಿಕ್ಕವು. ದೇವರ ಕೋಣೆ ಒಂದು ನದ ದೀಪದ ಬೆಳಕೆ ಬೆಳಕು, ಅಲ್ಲಿ ಬೇರೆ ಬೆಳಕು ಅಂತಿಲ್ಲ ಅಲ್ಲಿ ವಿಶೇಷವಾಗಿ. ಮನೆ ಒಳಗೆ ಹೋದರೆ ದೊಡ್ಡ ಬೆಳಕು ಅಂತಿಲ್ಲ. ಈಗಿನ ಮನೆಗಳೆಲ್ಲ ದೊಡ್ಡ ದೊಡ್ಡ ಕಿಟಕಿಗಳು, ದೊಡ್ಡ ದೊಡ್ಡ ಬಾಗಿಲುಗಳು, ಬೆಳಕೇ ಬೆಳಕು ಅಂತ. ಆ ಬೆಳಕು ಯಾಕೆ ಕಡಿಮೆ ಬೇಕು ಅಂದರೆ, ಈ ಬೆಳಕಿಗೊಂದು ಸ್ವಭಾವ ಇದೆ, ಅದು ಆಕರ್ಷಣೆ ಮಾಡ್ತದೆ ಅಂತ. ಎಲ್ಲ ಬೆಳಕಿಗಳಿಗೂ ಆ ಸ್ವಭಾವ ಇದೆ. ಉದಾಹರಣೆಗೆ ಸೂರ್ಯ ದೊಡ್ಡ ಬೆಳಕು, ಅದೊಂದು. ಈ ಭೂಮಿ ಅಂತ ದೊಡ್ಡ ದೊಡ್ಡ ಗ್ರಹಗಳನ್ನೇ ಸೆಳೆದಿಟ್ಕೊಳ್ತಾನೆ, ಬೆಳಕಿಗಿರುವಂಥ ಆಕರ್ಷಣೆ ಅದು ಅಂತ. ಹೊರಗಡೆ ಬೆಳಕು ತುಂಬ ಆಗಿಬಿಟ್ರೆ ಆಕರ್ಷಣೆ ಆ ಕಡೆಗೆ ಹೋಗುವಂಥದ್ದು, ನಮ್ಮ ಮನಸ್ಸನ್ನು ಬಹಿರ್ಮುಖ ಮಾಡುವಂಥದ್ದು, ಹೊರಗಡೆಗೆ ಸೆಳೆಯುವಂಥದ್ದು. ಅಥವಾ ಹೊರಗಿಂದ ಗಾಳಿ ಬಂದು ಮೈಗೆ ತಗುಲುವಾಗ ಆ ಸ್ಪರ್ಶ ಜ್ಞಾನ ನಮ್ಮನ್ನು ಹೆಚ್ಚು ಬಹಿರ್ಮುಖ ಮಾಡುವಂಥದ್ದು. ಹಾಗಾಗಿ ಮನೆ ಒಳಗೆ ಹಿಂದಿನ ಕಾಲದಲ್ಲಿ ವಾತಾವರಣ ಹೇಗಿರುತ್ತಿತ್ತು ಅಂದರೆ, ಅದು ಸ್ವಲ್ಪ ಅಧ್ಯಾತ್ಮಕ್ಕೆ ಅನುಕೂಲ, ಅದು ಧ್ಯಾನಕ್ಕೆ ಅನುಕೂಲ, ಅದು ಹಾಗೆ ಇರುವಂಥದ್ದು. ಅದೇನು ಅನಾರೋಗ್ಯ ಅಂತ ಏನಿಲ್ಲ. ಈಗಿನ ಕಾಲದ ಜನ ಗಾಳಿ ಬೆಳಕು ಬೇಕು, ಆರೋಗ್ಯ ಅಂತ ಹಾಗೇನಿಲ್ಲ. ಎಷ್ಟು ಬೇಕೋ ಅಷ್ಟು ಗಾಳಿ ಬೆಳಕು ಅಲ್ಲಿ ಇರ್ತದೆ, ನಮ್ಗೆ ಅಗತ್ಯ ಇರುವಷ್ಟು ಅಂತ. ಇದು ನಮ್ಮ ಭ್ರಮೆಗೆ ತುಂಬ ಗಾಳಿ ಬೆಳಕನ್ನು ನಾವು ಹುಡ್ಕೊಂಡು ಹೋಗುವಂಥದ್ದು. ಒಳಗಡೆ ನಾವು ಹುಡುಕ್ಬೇಕು ಬೆಳಕನ್ನು, ಹೊರತು ಹೊರಗಡೆಗಲ್ಲ ಅಂತ. ಹಾಗೆ ಹೊರಗಿನ ವೈಭವ ಕಣ್ಣು ಕುಕ್ಕಬಹುದು, ಹೊರಗೆ ಸೆಳಿಬೋದು, ನಮ್ಮನ್ನು ವಿಚಲಿತ ಮಾಡುವಂಥ ಅವಕಾಶಗಳಿರ್ತವೆ. ಹಾಗಾಗಿ ಒಳಗಿನ ವೈಭವವೇ ನಿಜವಾದ ವೈಭವ ಅಂತ. ಈಗ ಸನ್ಯಾಸ ದಿನವನ್ನು ಆಚರಣೆ ಮಾಡೋದಾದರೆ ಸಮಾಜ ತ್ಯಾಗದ ಮೂಲಕ ಆಚರಣೆ ಮಾಡ್ಬೋದು. ಈ ಪರಿತ್ಯಜ್ಯ ಸರ್ವಂ ವ್ರಜತಿ ಇತಿ ಪರಿವ್ರಾಟ್, ಈ ಸನ್ಯಾಸದ ವ್ಯಾಖ್ಯಾನ ಅದು. ಎಲ್ಲವನ್ನು ಬಿಟ್ಟು ಹೊರಡ್ತಾನೆ, ಎಲ್ಲವನ್ನು ಬಿಡಬೇಕು ಅಂತಿಲ್ಲ ನೀವು. ಯಾವುದಾದ್ರೂ ಕೆಲವನ್ನು ಬಿಡುವಂಥದ್ದು, ಕೊನೆ ಪಕ್ಷ ಯಾವುದಾದ್ರು ಒಂದನ್ನು ಬಿಡುವಂಥದ್ದು, ಯಾವುದು ನಮಗೆ ಇಷ್ಟವೋ ಅದನ್ನು ಬಿಡುವಂಥದ್ದು, ಬೇಕಾದ್ದನ್ನು ಬಿಡುವಂಥದ್ದು, ಅಥವಾ ನಾವು ಪ್ರಾಪಂಚಿಕವಾಗಿ ನಾವು ತುಂಬ ಇಷ್ಟಪಡುವಂಥ ಅಂಥದ್ದನ್ನು ಬಿಡುವಂಥದ್ದು. ಬಿಟ್ಟರೆ ನೀವೆಲ್ಲ ಅಂದರೆ ಆ ದಿನದ ಆಚರಣೆ ತುಂಬ ಚೆನ್ನಾಗಿ ಮಾಡೋದಂತಾಯಿತು ಅಂತ. ಹಾಗೆ ಯೋಗ ಪಟ್ಟಾಭಿಷೇಕ ಅಂದರೂ ಕೂಡ ಹಾಗೆ ಅಂತ. ಒಂದು ಚೂರಾದರೂ ನಾವು ಯೋಗವನ್ನು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿಸ್ಬೇಕು, ಯೋಗ ಜೀವನಕ್ಕೆ ಬರಬೇಕು ಅಂತ, ಯೋಗ ಜೀವನದ ಕಡೆಗೆ ನಾವು ಮನಸ್ಸನ್ನು ಮಾಡಬೇಕು ಅಂತ. ಆಗ ಯೋಗ ಪಟ್ಟಾಭಿಷೇಕಕ್ಕೆ ಒಂದು ಮರ್ಯಾದೆ ಕೊಟ್ಟಂತೆ. ನಮ್ಮ ಜೀವನದಲ್ಲಿ ಯೋಗವೇ ಇಲ್ಲ ಹಾಗಾಗಿಬಿಟ್ಟಿದೆ ಅಂತ. ಅದು ಬೇರೆ ಯೋಗಗಳಿದ್ದಾವೆ. ಈಗ ವಸ್ತುಗಳ ಯೋಗ ಇದೆ, ವಾಹನದ ಯೋಗ ಇದೆ, ಇಂಥ ಯೋಗಗಳೆಲ್ಲಿದ್ದಾವೆ. ಆದರೆ ಯೋಗ ಅಂತ ನಿಜವಾದ ಯೋಗ ಒಂದು ಉಂಟಲ್ಲ, ತಂವಿದ್ಯಾತ್ ದುಃಖ ಸಂಯೋಗ ವಿಯೋಗಂ ಯೋಗ ಸಮುಚಿತಂ. ಶ್ರೀಕೃಷ್ಣ ಯೋಗ ಅಂತ ಕರೆಯುವಂಥದ್ದು ದುಃಖ ಸಂಯೋಗದ ವಿಯೋಗ ಅಂತ, ದುಃಖ ಮುಟ್ಟದ ಸ್ಥಿತಿ ಅಂತ. ಅದನ್ನು ಯೋಗ ಅಂತ ಕೃಷ್ಣ ಗೀತೆಯಲ್ಲಿ ಕಾದಿರುವಂಥದ್ದು. ಹಾಗಾಗಿ ಅಂಥ ಯೋಗ ನಮ್ಮ ಜೀವನದಲ್ಲಿ ಅದು ಬರಬೇಕು, ಬಂದಾಗಲೇ ಅದು ಪರಿಪೂರ್ಣ ಎಂಬುದಾಗಿ ನಾವು
ಭಾವಿಸುವಂಥದ್ದು. ಹಾಗಾಗಿ ಈ ಯೋಗ ಪಟ್ಟಾಭಿಷೇಕದ ಸಮಯದಲ್ಲಿ ಸನ್ಯಾಸ ಸ್ವೀಕಾರದ ಒಂದು ದಿನದ ಬಳಿಕ ಇದು ನಡೆದಿರುವಂಥದ್ದು. ಹೆಚ್ಚು ಒಂದು ದಿನ ಆಗಬೇಕು, ಹೆಚ್ಚು ದಿನವೂ ಆಗ್ಬೋದು. ಮುಹೂರ್ತ ಬೇಕು, ಸನ್ಯಾಸ ಸ್ವೀಕಾರಕ್ಕೂ ಮುಹೂರ್ತ ಬೇಕು, ಯೋಗ ಪಟ್ಟಾಭಿಷೇಕಕ್ಕೂ ಮುಹೂರ್ತ ಬೇಕು. ಆ ಯೋಗ ಪಟ್ಟಾಭಿಷೇಕದ ಮುಹೂರ್ತ ಒಂದು ದಿನ ಕಳೆದಿದ್ದಾಗ ಆ ಒಂದು ದಿನ ಹೆಸರಿರೋದಿಲ್ಲ. ಯಾಕೆಂದರೆ ಹಿಂದಿನ ದಿನ ಸನ್ಯಾಸ ಸ್ವೀಕಾರದ ಸಮಯದಲ್ಲಿ ಹೆಸರು ಹೋಗಿರ್ತದೆ, ಹಳೆಯ ಹೆಸರು ಹೋಗಿರ್ತದೆ, ಹೊಸ ಹೆಸರು ಇಟ್ಟಾಗಿಲ್ವಲ್ಲ ಯೋಗ ಪಟ್ಟಾಭಿಷೇಕದಲ್ಲಿ ಹೆಸರು ಇಡುವಂಥದ್ದು ಅಂತ. ಹಾಗಾಗಿ ಅದು 2 ದಿನ, ಒಂದು ದಿನ ಅಂದರೆ 2 ದಿನ. ಅದು ಅಂದರೆ ಚೈತ್ರ ಶುದ್ಧ ಚತುರ್ಥಿಯ ಬೆಳಗ್ಗೆ ಸುಮಾರು 10 ಗಂಟೆ ಸಮಯದಲ್ಲಿ ಸನ್ಯಾಸ ಸ್ವೀಕಾರ ಮಾಡಿದ್ದು. ಷಷ್ಠಿ ಮಧ್ಯಾಹ್ನದ ಹೊತ್ತಿಗೆ ಹೆಸರು ನಮಗೆ ಸಿಕ್ಕಿರುವಂಥದ್ದು. ಏತನ್ ಮಧ್ಯೆ ಕರೀಲಿಕ್ಕೆ ಹೆಸರೇ ಇಲ್ಲ ಅಂತ. ಹೇಗಿದೆ ನೋಡಿ ಅಂತ, ತುಂಬ ಸ್ವಾರಸ್ಯ ಅಲ್ವಾ ಅಂತ. ಅಂಥ ಸ್ಥಿತಿ ಬರಬೇಕು ಜೀವನದಲ್ಲಿ. ನಾಮ ರೂಪ ಇಲ್ಲ ಅಂತ, ನೀನು ಯಾರು ಅಂದರೆ ನಾನು ಯಾರೂ ಅಲ್ಲ ಅಂತ, ನಿನ್ನ ಹೆಸರು ನನಗೆ ಹೆಸರೇ ಇಲ್ಲ ಅಂತ ಎನ್ನುವಂಥ ಸ್ಥಿತಿ ಬರಬೇಕು ನೋಡಿ ಜೀವನದಲ್ಲಿ ಅಂತ. ಭಾಳ ಚೆಂದ ಅದು, ಭಾಳ ಸ್ವಾರಸ್ಯ ಅದು ಅಂತ. ಹಾಗೆ ಆ 2 ದಿನದ ಬಳಿಕ ಚತುರ್ಥಿಯಿಂದ ಷಷ್ಠಿಯ ತನಕ, ಷಷ್ಠಿಯ ಮಧ್ಯಾಹ್ನದ ಹೊತ್ತಿನಲ್ಲಿ ಪಾರಂಪರಿಕ ಸಿಂಹಾಸನದಲ್ಲಿ ಗುರುಗಳೇ ಶಿಷ್ಯರನ್ನು ಕುಳ್ಳಿರಿಸಿ ಅಕ್ಷಮಾಲಿಕೆಯನ್ನು ಕೊಟ್ಟು ಪರಂಪರೆಯಲ್ಲಿ ಪ್ರವೇಶ ಮಾಡಿಸಿ, ರಾಮಚಂದ್ರ ಪರಮಠದ ಈ ಒಂದು ಅವಿಚ್ಛಿನ್ನ ಪರಂಪರೆಯಲ್ಲಿ ಪ್ರವೇಶ ಮಾಡಿಸಿ, ಇನ್ನು ಮುಂದೆ ನೀವು ಈ ಪರಂಪರೆಯ ಗುರುಗಳು ಎಂಬುದಾಗಿ ಗುರುಗಳು ಶಿಷ್ಯರಿಗೆ ಹೇಳಿ, ಆ ರೀತಿಯಲ್ಲಿ ನಡೆಯುವಂಥದ್ದು. ಒಂದು ಆವರಣದ ಒಳಗೆ ಅದು ನಡೆಯುವಂಥದ್ದು. ಆಗ ಹೊಸ ಹೆಸರು ಪ್ರಾಪ್ತ ಆಗುವಂಥದ್ದು. ಆದರೆ ಇದೇನು ಹೊಸ ಹೆಸರಲ್ಲ, ಸಿಕ್ಕಿದ ಹೆಸರು ಹೊಸ ಹೆಸರೇನಲ್ಲ, ಇರುವಂಥದ್ದೇ ಅದು, ತಿರುಗಿ ಬರುವಂಥದ್ದು. ಅಂಥ ಹೆಸರು ಕೊನೆಗೂ ಸಿಕ್ಕಿರುವಂಥದ್ದು ಅಂತ. ಹಾಗಾಗಿ ಯಾವುದು ಹೊಸದಿಲ್ಲ ಇಲ್ಲಿ, ಎಲ್ಲ ಹಳತೆ ಇರುವಂಥದ್ದು. ಯಾವುದು ಹೊಸತು? ಕಗ್ಗದ ಕವಿ ಹೇಳುವಾಗೆ ಸೂರ್ಯ ಹಳಬ, ಚಂದ್ರ ಹಳಬ, ಗಂಗೆ ಹಳಬಳು, ಹಿಮಾಲಯ ಹಳತು, ಭೂಮಿ ಹಳತು, ಮತ್ತು ನಾವೆಂತೂ ಹೊಸಬರು ಅಂತ. ನಾವೆಂತೂ ಹೊಸಬರಲು ಮಂಕುತಿಮ್ಮ ಅಂತವರು ತುಂಬ ಚಂದವಾಗಿ ಕೇಳ್ತಾರೆ. ಎಲ್ಲ ಪುರಾತನ ಇರುವಂಥದ್ದು. ಈ ಪುರಾತನಗಳ ಮಧ್ಯೆ ಅದನ್ನೇ ಉಂಡು ಹುಟ್ಟು ನಾವು ಬೆಳಿತೇವೆ, ನಾವು ಹೇಗೆ ಹೊಸಬರಾಗ್ತೇವೆ ಅಂತ. ಹಾಗೆ ಒಂದು ಹಳೆಯ ಹೆಸರನ್ನು, ಅಂದರೆ 8 ಬಾರಿ ಈ ಪರಂಪರೆಗಳ ಹೆಸರು ಬಂದಿದೆ ಈಗಾಗಲೇ, 9ನೇ ಬಾರಿ ಇಟ್ಟಿದ್ದ ಹೆಸರನ್ನು ಅಂತ. ಹಾಗೆ ಅದು ಬಂದಿರುವಂಥದ್ದು. ಕೊನೆಗೆ ನಮಗೇನಾಯಿತು ಅಂದರೆ ಅದು ಆ ಹೆಸರುಗಳಂತ ಅನಿಸೋಯ್ತು, ಈ ಹೆಸರುಗಳಂತ ಅನಿಸೋಯ್ತು. ಅದರ ನಂತರ ಅಂತ ಯಾವುದೂ ಹೆಸರಲ್ಲ ಅಂತ, ಯಾವುದೂ ಹೊಸದಲ್ಲ, ಯಾವುದೂ ಹೆಸರಲ್ಲ ಅಂತ. ಯಾಕೆಂದರೆ ಈ ದಾರಿಗಳೇ ಹಾಗೆ ಅಂತ, ಎಲ್ಲವನ್ನು ಕಳ್ಕೊಳ್ಬೇಕು. ಹೆಸರು ಅಥವಾ ಹೆಸರನ್ನು ಹುಚ್ಚು, ಅದೆಲ್ಲವನ್ನು ಕಳ್ಕೊಳ್ಳಿಕ್ಕೆ ಇರುವಂಥದ್ದು ಇದು ಅಂತ. ಕಗ್ಗದ ಕವಿ ಹೇಳ್ತಾರೆ ನೋಡಿ, ಹೆಸರೆಂದು ನೀ ಬಸವಳಿಬೋದು ಏಕಯ್ಯ. ಕಗ್ಗ ತುಂಬ ಸೊಗಸಾಗಿದೆ ಇದು. ಹೆಸರೆಂದು ನೀ ಬಸವಳಿಬೋದು ಏಕಯ್ಯ, ಕಸದೊಳಗೆ ಕಸವಾಗಿ ಹೋಹನಲೆ ನೀನು. ಒಂದು ದಿನ ಕಸದಲ್ಲಿ ಕಸವಾಗಿ ಹೋಗ್ತೀಯ ನೀನು, ಮತ್ತು ಹೆಸರು ಅಂತ ಯಾಕೆ ನೀನು ಬಸವಳಿಯೋದು? ಅವರು ತುಂಬ ಸುಂದರವಾಗಿ ಹೇಳ್ತಾರೆ ಅವರು. ಶಿಶುವಾಗು, ಸಸಿಯಾಗು, ಹಸುವಾಗು, ಹೀಗೆಲ್ಲ ಹೇಳಿ ಕೊನೆಗೆ ಕಸಬೊರಕೆಯಾಗಿಳಗೆ ಅಂತ, ಕಸಬೊರಕೆ ಆಗು ಅಂತ. ಅಂತ ಅನ್ಸೋದಿಲ್ವಾ? ಕಸಬೊರಕೆ ಆಗು ಅಂದರೆ ಏನು ಮರ್ಯಾದೆ ಪ್ರಶ್ನೆ ಅಂತ. ಹಾಗೆ ಹೇಳೋದ ಕಗ್ಗದ ಕವಿ. ನೀನು ಕಸಬೊರಕೆ ಆಗು ಅಂತಂದ್ರೆ ಏನಪ್ಪ ಅಂದರೆ, ಕಸಬೊರಕೆ ಅದು ಇರುವುದಕ್ಕೆ ಎಲ್ಲ ಶುದ್ಧ ಇರುವಂಥದ್ದು ಅಂತ. ಒಂದು ಮನೆ ಶುದ್ಧವಾಗಿದೆ ಅಂದರೆ ಅದರ ಕೀರ್ತಿ ಯಾರಿಗೆ ಸಲ್ಲಬೇಕು? ಕಸಬೊರಕೆಗೆ ಸಲ್ಲಬೇಕು ಅಂತ. ಅದು ಹೇಗಿದೆ ಅಂದರೆ ಕಸಬೊರಕೆ ಅದು ಇಡೀ ಮನೆಯನ್ನು ಶುದ್ಧ ಮಾಡಿ ನೋಡುವಂತೆ ಮಾಡ್ತದೆ, ಇಡೀ ಮನೆಯನ್ನು ಆಕರ್ಷಕವಾಗಿ ನೋಡುವಂತೆ ಮಾಡ್ತದೆ, ವರ್ಣನೆ ಮಾಡ್ತದೆ. ಆಮೇಲೆ ತಾನು ಎಲ್ಲೋ ಹೋಗಿ ಮರೆಯಾಗಿ ಬಾಗಿಲಿ ಹಿಂದೆ ಯಾವುದೋ ಮೂಲೆ ಸೇರಿ ಒಬ್ಬ ಸೇವಕ ಇರಬೇಕಾಗಿದ್ದು ಹೇಗೆ ಅಂತ ತೋರಿಸ್ಕೊಡ್ತದೆ ನೋಡಿ. ಎಲ್ಲವನ್ನೂ ಶುಚಿಗೊಳಿಸಿ, ಎಲ್ಲವನ್ನೂ ದರ್ಶನೀಯ ಅಂತ, ದರ್ಶನಯೋಗ್ಯವಾಗಿ ಮಾಡಿ ತಾನು ಮೂಲೆ ಸೇರಿ ಬಾಗಿಲಿ ಹಿಂದೆ ಯಾರ ಕಣ್ಣಿಗೂ ಬೀಳದಂತೆ ಇರಬೇಕಾದ್ರೆ ಎಷ್ಟು ಚಂದ ನೋಡಿ ಅಂತ. ಹಾಗಾಗಿ ಹಸುವಾಗು, ಶಿಶುವಾಗು, ಸಸಿಯಾಗು, ಕೊನೆಗೆ ಕಸಬೊರಕೆಯಾಗಿಳೆಗೆ ಅಂತ. ಅಂತೂ ಕಸಬೊರಕೆ ಹೇಗೆ, ಅದಕ್ಕೆ ಹೆಸರಿನ ಇದಿಲ್ಲ ಅಂದರೆ ತಾನು ಮುಂದೆ ಬರಬೇಕು, ತಾನು ಕಾಣಿಸ್ಕೊಳ್ಬೇಕು ಅನ್ನೋದೇನಿಲ್ಲ, ಎಲ್ಲ ಕೆಲಸವನ್ನು ಮಾಡಬೇಕಾದನ್ನು ಹಾಗಿರು ನೀನು ಎಂಬುದಾಗಿ ಕಗ್ಗದ ಕವಿ ಹೇಳಿದ್ದಾರೆ ನೋಡಿ ಅಂತ. ಹಾಗಾಗಿ ಹೆಸರಿನ ವಿಷಯ ಏನಿಲ್ಲ,
ಇಲ್ಲಿ ಒಂದು ವ್ಯವಹಾರಕ್ಕೆ ಬೇಕು ಅನ್ನುವ ಕಾರಣಕ್ಕೆ ಅದು ಇರುವಂಥದ್ದು ಹೊರತು ಅದಕ್ಕಿಂತ ಹೆಚ್ಚು ಅದಕ್ಕೆ ಏನೇನು ವ್ಯಾಪ್ತಿ ಇಲ್ಲ. ಹಾಗೆ ಅಂಥದ್ದೊಂದು ಅಂದರೆ ಯೋಗ ಮಾರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ದಿನ, ಆ ಕಡೆಗೆ ಹೆಜ್ಜೆ ಇಡಬೇಕಾದ ಒಂದು ದಿನ ಎಲ್ಲರ ಜೀವನದಲ್ಲೂ ಇದು ಬರಬೇಕು. ಯಾಕೆಂದರೆ ನಿಜ ಸುಖ ನಮ್ಮೊಳಗಿದೆ, ಹೊರಗಿಲ್ಲ. ಶಾಶ್ವತ ಸುಖ ನಮ್ಮೊಳಗಿದೆ, ಹೊರಗಿಲ್ಲ. ನಿಜವಾದ ನೆಮ್ಮದಿ ನಮ್ಮೊಳಗಿದೆ, ಹೊರಗಿಲ್ಲ. ಅದಕ್ಕಾಗಿ ಪ್ರಯತ್ನವನ್ನು ಒಳಗೊಳಗೆ ಮಾಡಬೇಕು, ಹೊರಗಲ್ಲ. ಅಂತರಂಗದಲ್ಲೇ ಮಾಡಬೇಕು ಹೊರತು ಹೊರಗಲ್ಲ. ಹಾಗಂಥ ಯೋಗ ಮಾರ್ಗದ ವೈಭವವನ್ನು ನಿರೂಪಣೆ ಮಾಡ್ತಕ್ಕಂಥ ಸನ್ಯಾಸದ ವೈಭವ ಏನು ಅಂದರೆ ಕಾವ್ಯ ಸನ್ಯಾಸದ ವೈಭವ, ತ್ಯಾಗವೇ ಸನ್ಯಾಸದ ವೈಭವ, ಅಂತರ್ಮುಖತೆಯೇ ಅಧ್ಯಾತ್ಮವೇ ಸನ್ಯಾಸದ ವೈಭವ, ಏಕಾಂತವೇ ಸನ್ಯಾಸದ ವೈಭವ ಅಂಥದ್ದಿದು ಅಂತ. ಹಾಗಾಗಿ ನೀವು ಇದನ್ನು ಇಷ್ಟೆಲ್ಲ ಮಾಡಿದರೆ ಏನು ಮಾಡದೆ ಹೋದ್ರದ್ದು ಹೊಂದ್ಕೊಳ್ತಾ ಇತ್ತು ಅಂತ. ಏನೇನು ಮಾಡದೇ ಇದ್ದರೂ ಕೂಡ ಅದು ನಮಗೇನು ಬೇರೆ ಥರ ಅನ್ನಿಸ್ತಿರ್ಲಿಲ್ಲ. ನಿಮ್ಮ ಪ್ರೀತಿ ನಾವು ತುಂಬ ಆಯಿತು. ಇದೀಗ ನಾವು ಅದನ್ನೇ ಹೇಳಿದ್ವು, ಇಷ್ಟು ಯಾಕೆ ಅಂತ ತುಂಬಿ ಹೋಗಿದೆಯಲ್ಲ ಪೂರ್ತಿ ಎಲ್ಲೋದು ಅಂತ. ಹಾಗಾಗಿ ಮನಸ್ಸು ತುಂಬಿ ಇದರ ಹಿಂದಿರುವ ಇದಕ್ಕಿಂತ ಹೆಚ್ಚು, ಈ ವಸ್ತುಗಳಿಗಿಂತ ಹೆಚ್ಚು ವಸ್ತುವಿನ ಹಿಂದಿರುವಂಥ ಒಂದು ಮನಸ್ಸು, ಆ ಭಾವ, ಅದಕ್ಕೆ ತುಂಬ ಮಹತ್ವ. ಇದೆಲ್ಲ ಈ ಸುವಸ್ತುಗಳು ಸುಮನಸದಿಂದ, ಶೋಭನವಾದ ಮನಸ್ಸಿನಿಂದ ಬಂದಿರುವಂಥದ್ದು. ಹಾಗಾಗಿ ಆ ಮನಸ್ಸುಗಳಿಗೆ ಆಶೀರ್ವಾದಗಳು. ನಿಮಗೆ ದೇವರು ಹೀಗೆ ತುಂಬಿ ಕೊಡಲಿ, ನಿಮ್ಮ ಅಂತರಂಗವನ್ನು ತುಂಬಿ ಕೊಡಲಿ. ಒಳಗಡೆ ಕತ್ತಲಾಗದಂತೆ, ಹೊರಗೆ ಕತ್ತಲಾದರೆ ತೊಂದರೆ ಏನೂ ಇಲ್ಲ. ಅಂತರಂಗ ಕತ್ತಲಾಗದಂತೆ, ಆತ್ಮ ಅಂಧಕಾರವಾಗದಂತೆ ನಿಮ್ಮನ್ನು ಆ ಭಗವಂತ ಹರಸಲಿ. ನಾವು ರಾಮನ ಒಂದು ಪದವನ್ನು ನೆನಪು ಮಾಡಿಕೊಂಡು, ರಾಮ ಅಂದರೆ ಯಾರಂತೆ ಗೊತ್ತಿದೆಯಾ ಅದನ್ನು ಹೇಳಿ ಪೂರ್ತಿ ಮಾಡೋಣ. ರಾಮ ಅಂದರೆ ನಾವು ರಾಜಾರಾಮ ಗೊತ್ತು, ಸೀತಾರಾಮ ಗೊತ್ತು, ಆಮೇಲೆ ಸುಮಾರು ರಾಮರುಗಳು, ಶಿವರಾಮ, ಮತ್ತೊಂದು ಆ ಉತ್ತರ ಭಾರತಕ್ಕೆ ಹೋಗ್ಬಿಟ್ರೆ ಮುಂದೆ ರಾಮ ಅಂತ ಹಿಂದಿ ಏನೋ ಒಂದು ಎಷ್ಟು ಹೆಸರು ಒಂದು ಲೆಕ್ಕವೇ ಇಲ್ಲ ಅದಕ್ಕೆ ಅಂತ. ರಾಮ ಅಂತ ಬೇಕು ಅವ್ರಿಗೆ ಒಟ್ಟು ಅಂತ. ಆದರೆ ಇದು ಬೇರೆ, ಇದು ಅಂತ, ಇದು ಆತ್ಮಾರಾಮ ಅಂತ. ಈ ಶ್ಲೋಕ ಹೇಳುವಂಥದ್ದು ಆತ್ಮಾರಾಮ. ಇದು ಮನುಷ್ಯ ಸ್ವಭಾವ. ತುಂಬ ಸಮಾಧಾನ ಕೊಡುವಂಥದ್ದು ಬಂದಾಗಲೂ ನಾವು ಗಾಬರಿ ಆಗ್ತೇವೆ, ಎದ್ದು ಓಡ್ತೇವೆ ನಾವು. ಮನುಷ್ಯ ಸ್ವಭಾವ ಅದು. ಗೋಮಾತೆ ಇದು ವಾತ್ಸಲ್ಯಮಯಿ, ಆಕೆ ಒಂದು ಕಿಂಚಿತ್ತೂ ಯಾರಿಗೂ ಏನು ತೊಂದರೆ ಮಾಡುವಂಥದ್ದಲ್ಲ. ಅದೇನು ನಮ್ಮ ಸಮಾಧಾನ ಕೂತ್ಕೊಂಡಿದ್ದರೆ ಆಕೆ ಕೂಡ ಸಮಾಧಾನವಾಗಿರ್ತಾಳೆ. ಹಾಗೆ ಇಲ್ಲಿ ರಾವಣ ಅಂದರೆ ಯಾರು ಅಂದರೆ 10 ಮುಖದ ಮನಸ್ಸು, 10 ಇಂದ್ರಿಯಗಳೇ 10 ಮುಖಗಳು. 10 ಮುಖದ ಮನಸ್ಸೇ ರಾವಣ. ರಜನೀಚರ ನಿಶಾಚರ, ಅದು ಎಲ್ಲಿ ಹೋಗ್ತದೆ ಎಲ್ಲಿ ಬರ್ತದೆ ಗೊತ್ತಾಗೋದಿಲ್ಲ ಅಂತ. ಕತ್ಲೆಯಲ್ಲಿ ಓಡಾಡೋದು ರಾಕ್ಷಸರು ನೋಡಿ. ಹಾಗೆ ಮನಸ್ಸು ಕೂಡ ಹೋಗಿದ್ದು ಬಂದಿದ್ದು ಗೊತ್ತಾಗೋದಿಲ್ಲ, ಕಳ್ಳ ಮನಸ್ಸು ಅಂತ ಹೇಳ್ತಾರಲ್ಲ, ರಾವಣನು ಕೂಡ ಕಳ್ಳನೇ ತಾನೆ ಅಂತ, ಸೀತೆಯನ್ನು ಕದ್ಕೊಂಡು ಹೋಗಿದ್ದು ಅಂತ. ಹಾಗಾಗಿ ಕಳ್ಳ ಮನಸ್ಸು ಅಂತ ಅನ್ನೋದಕ್ಕೆ ರಜನೀಚರ, ಚೋರ, 10 ಮುಖ ಉಳ್ಳದ್ದು, ಅಂಥದ್ದನ್ನು ಅವನು ಶಮನ ಮಾಡ್ತಾನಂತೆ, ಆತ್ಮಾರಾಮ ಅಂತ. ಬಾಣಗಳು ಯಾವುದು ಅಂದರೆ ವಿವೇಕ ಶರಜಾಲೇನ, ವಿವೇಕವೇ ಬಾಣಗಳ ಜಾಲ. ಅವುಗಳ ಮೂಲಕವಾಗಿ ಈ ಮನಸ್ಸೆಂಬ ರಾವಣನನ್ನು ಶಮನಗೊಳಿಸ್ತಾನೆ ಅಂತ. ಮನೋನಾಶ ಏರ್ಪಡ್ತದಂತೆ. ಈಗ ಸಮಾಧಿ ಅಥವಾ ಅಪರೋಕ್ಷ ಅನುಭೂತಿ ಅಂತ ಹೇಳ್ತಾರೆ, ಅದು ಏನು ಅಂತ ಹೇಳೋಕ್ಕಾಗೋದಿಲ್ವಂತೆ. ಆತ್ಮಾನುಭವ ಉಂಟಾದಾಗ ಆತ್ಮಾನುಭವವನ್ನು ಹೇಗಿದೆ ಅಂತ ವರ್ಣನೆ ಮಾಡೋಕ್ಕಾಗೋದಿಲ್ಲ. ಯಾಕಾಗೋದಿಲ್ಲ ಅಂದರೆ ಮನಸ್ಸೇ ಇರೋದಿಲ್ಲ ಆ ಸಮಯದಲ್ಲಿ, ಮನಸ್ಸು ನಾಶ ಆಗಿರ್ತದೆ. ಮನೋನ್ಮನಿ ಎನ್ನುವ ಒಂದು ಅವಸ್ಥೆ ಆಗ ಏರ್ಪಡೋದ್ರಿಂದ, ಸಾಕ್ಷಿ ಹೇಳೋಕ್ಕೆ ಮನಸ್ಸೇ ಇಲ್ಲದೆ ಇರೋದ್ರಿಂದ ಆಗ ಏನು ಗೊತ್ತಾಗೋದಿಲ್ಲ. ಹೊರಗೆ ಬಂದಾಗ ತುಂಬ ಆನಂದವಾಗಿತ್ತು ಅಂತಷ್ಟು ಗೊತ್ತಾಗ್ತದೆ ಹೊರತು ನಿರೂಪಣೆ ಮಾಡೋಕ್ಕಾಗೋದಿಲ್ಲ, ಅನಿರ್ವಚನೀಯ ಅಂತ ಆಗೋದೇ ಅದೇ ಕಾರಣಕ್ಕೆ ಅಂತ. ಯಾಕೆಂದರೆ ವಿವೇಕ ಶರಜಾಲೇನ ಶಮಂ ನಹಿತ್ ಯೋಗಿನ, ಈ ಮನಸ್ಸೆಂಬ ರಾವಣನನ್ನು ಆತ್ಮನೆಂಬ ರಾಮ ಶಮನಗೊಳಿಸಿ ತಾನಾಗಿ ಬೆಳಗ್ತಾನೆ. ಪಟ್ಟ ಏರಿ ಯೋಗ ಪಟ್ಟಾಭಿಷಿಕ್ತನಾಗಿ, ಆತ್ಮಾರಾಮ ಯೋಗ ಪಟ್ಟಾಭಿಷಿಕ್ತನಾಗಿ ತಾನಾಗಿ ಬೆಳಗ್ತಾನಲ್ವ, ಅದು ಯೋಗ ಪಟ್ಟಾಭಿಷೇಕ ಅಂತ ಹೇಳುವಂಥದ್ದು. ಅದಕ್ಕೆ ಎಂಬುದನ್ನು ನಾವು ಪುನಃ ಇಲ್ಲಿ ನೆನಪಿಸ್ಕೊಂಡು, ಇದೆಲ್ಲ ಈ ಪ್ರವಚನಗಳೆಲ್ಲ ತುಂಬ ರುಚಿ ಪ್ರವಚನಗಳಲ್ಲ, ಇದಕ್ಕೆ ಒಗ್ಗರಣೆ ಇಲ್ಲ. ಇದು ಮಿರ್ಚಿ ಮಸಾಲೆ ಅಂತ ಅಲ್ಲ, ಇದೊಂದು
ಅನ್ನಕ್ಕೆ ತುಪ್ಪ ಕಲಿಸ್ಕೊಂಡು ತಿಂದಾಗ ಅಷ್ಟೇ ಇದು, ಅದಕ್ಕಿಂತ ಹೆಚ್ಚೇನು ಹೇಳುವಂಥದ್ದಲ್ಲ. ಆದರೆ ನಿಜವಾಗಿ ಆರೋಗ್ಯಕ್ಕೆ ಒಳ್ಳೆಯದಿದು. ಈ ಸಂಗತಿಗಳು ನಮ್ಮ ಆತ್ಮಕ್ಕೆ ನಿಜವಾಗಿ ಬೇಕಾದ್ದು, ಕೊನೆಗೂ ಬೇಕಾದ್ದು. ಒಂದು ದಿನ ನಮ್ಮ ಮಟ್ಟಿಗೆ ಬರುವಂಥದ್ದು ಯಾವುದು ಅಂದರೆ ಇದೇ. ಒಂದು ಮಾತಿಗೂ ಚಪ್ಪಾಳೆ ಬೀಳುವಂತೆ ಎಲ್ಲ ನಗ್ತಾ ಇರುವಂತೆ ಮಾಡಿದರೆ ಮಾಡ್ಬೋದು ಅದನ್ನು, ಅಲ್ಲ ಅಂತಲ್ಲ. ಆದರೆ ಹೆಚ್ಚು ದೂರ ನಮಗೆ ಉಪಯೋಗ ಬೀಳುವಂಥದ್ದಲ್ಲ, ಬರುವಂಥದ್ದಲ್ಲ. ಹಾಗಾಗಿ ಈ ಸಂಗತಿಗಳನ್ನು ಇಂದು ನಾವು ನೆನಪು ಮಾಡಿಕೊಂಡು ಮತ್ತೊಮ್ಮೆ ಹೇಳುವಂಥದ್ದು, ನಿಮಗೆ ಅಂತಃಶಾಂತಿಯನ್ನು, ಅಂತರಾನಂದವನ್ನು, ಆ ಆತ್ಮಾರಾಮ ಮೊಗೆಮೊಗೆದುಕೊಳ್ಳಿ. ನಿಮ್ಮೊಳಗಿನ ಆ ಮನಸ್ಸೆಂಬ ಕಳ್ಳ ರಾವಣನನ್ನು ಶಮನಗೊಳಿಸಿ, ವಿವೇಕವನ್ನು ಉದಯ ಮಾಡಿ, ವಿವೇಕ ಶರಜಾಲಗಳನ್ನು ಪ್ರಕಟಗೊಳಿಸಿ, ನಿಮ್ಮೊಳಗೆ ಇನ್ನಿಲ್ಲದ ಆನಂದವನ್ನು, ಅಪಾರವಾದ ಶಾಂತಿಯನ್ನು ರಾಮ ತುಂಬಲಿ. ಆ ದಾರಿ ಎಲ್ಲರಿಗೂ, ಈ ಕಾರ್ಯಕ್ರಮದಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲರಿಗೂ ಪ್ರಾಪ್ತ ಆಗಲಿ. ಒಂದು ಆ ಆತ್ಮಸೂರ್ಯನ ಕಿರಣನ ಒಂದು ಎಳೆ ನಿಮ್ಮ ಕಡೆಗೆ, ನಿಮ್ಮ ಹೃದಯದ ಕಡೆಗೆ ಅದು ಹರಿದು ಬರುವಂತೆ ಆದರೆ ಈ ಆಚರಣೆ ಸಾರ್ಥಕ ಎಂಬುದಾಗಿ ನಾವು ಭಾವಿಸ್ತೇವೆ. ಎಲ್ಲರಿಗೂ ನಿರತಿಶಯವಾದ ಶ್ರೇಯಸ್ಸನ್ನು ಪ್ರಭು ಶ್ರೀರಾಮಚಂದ್ರ ಕೊಡಲಿ. ಎಲ್ಲರಿಗೂ ಒಳಿತಾಗಲಿ. ಎಲ್ಲರ ಹೃದಯದಲ್ಲಿಯೂ ಯೋಗ ಮಾರ್ಗ ತೆರೆದುಕೊಂಡು ಎಲ್ಲರಿಗೂ ಒಳಗೊಳಗೆ ಪಟ್ಟಾಭಿಷೇಕ ಏರ್ಪಡುವಂತೆ, ಯೋಗ ಪಟ್ಟಾಭಿಷೇಕ ಏರ್ಪಡುವಂತೆ ರಾಮ ಆಶೀರ್ವಾದ ಮಾಡಲಿ. ಒಳ್ಳೆಯದಾಗಲಿ ಅಂತ ಪಣೆ ಆಗ್ತದೆ. ಹರೇ ರಾಮ. ಶ್ರೀ